ನಮಸ್ಕಾರ, ಎಲ್ಲರಿಗೂ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೋತ್ತರಗಳು ಯಾವ್ಯಾವ ಟಾಪಿಕ್ ಮೇಲೆ ಇದ್ದಾವೆ ಅಂತಂದರೆ, ಇಂದಿನ ಟಾಪಿಕ್ಗಳು ಹೊಸ ಧರ್ಮಗಳ ಉದಯ, ಮಹಾಜನಪದಗಳು ಮತ್ತು ಗಣರಾಜ್ಯಗಳು, ಭಾರತದ ಮೇಲೆ ವಿದೇಶಿಯರ ದಾಳಿಗಳು, ಮೌರ್ಯ ಸಾಮ್ರಾಜ್ಯ. ಈ 4 ಟಾಪಿಕ್ಗಳ ಮೇಲೆ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಇವತ್ತು ಚರ್ಚೆಯನ್ನು ಮಾಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳನ್ನು ಒಂದೇ ಸ್ಥಳದಲ್ಲಿ ಪ್ರತಿನಿಧಿಸುವ ಗುಹೆ ಯಾವುದು? ಆಪ್ಷನ್ ಎ ಅಜಂತ, ಆಪ್ಷನ್ ಬಿ ನಾಸಿಕ್, ಆಪ್ಷನ್ ಸಿ ಎಲ್ಲೋರ, ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಎಲ್ಲೋರ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೊನೆಯ 2 ತೀರ್ಥಂಕರರ ಜೀವನ ಚರಿತ್ರೆಗಳನ್ನು ಒಳಗೊಂಡಿರುವ ಜೈನ ಪುರಾತನ ಪಠ್ಯ ಪುಸ್ತಕ ಕಲ್ಪಸೂತ್ರವನ್ನು ಬರೆದವರು ಯಾರು? ಆಪ್ಷನ್ ಎ ಕೌಟಿಲ್ಯ, ಆಪ್ಷನ್ ಬಿ ಭದ್ರಬಾಹು, ಆಪ್ಷನ್ ಸಿ ಅಶ್ವಘೋಷ, ಆಪ್ಷನ್ ಡಿ ಸ್ಥೂಲಭದ್ರ. ಇದಕ್ಕೆ ಸರಿಯಾದಂಥ ಆಪ್ಷನ್ ಬಿ ಭದ್ರಬಾಹು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ಹೀಗಿದೆ: ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1: ದಕ್ಷಿಣ ಭಾರತದ ಇಕ್ಷ್ವಾಕು ರಾಜರು ಬೌದ್ಧ ಮತಕ್ಕೆ ಪ್ರತಿವರ್ತಿ ವಿರೋಧಿಗಳಾಗಿದ್ದರು. ಹೇಳಿಕೆ 2: ಪೂರ್ವ ಭಾರತದ ಕಾಲದ ಅರಸರು ಬೌದ್ಧ ಮತದ ಪೋಷಕರಾಗಿದ್ದರು. ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು? ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2, ಆಪ್ಷನ್ ಡಿ 1 ಅಥವಾ 2 ಯಾವುದೂ ಅಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 2 ಮಾತ್ರ ಸರಿಯಾದಂತಹದ್ದಾಗಿದೆ. ತ್ರಿಪಿಟಕಗಳು ಯಾರ ಪವಿತ್ರ ಗ್ರಂಥ? ಆಪ್ಷನ್ ಎ ಬೌದ್ಧರು, ಆಪ್ಷನ್ ಬಿ ಹಿಂದೂಗಳು, ಆಪ್ಷನ್ ಸಿ ಜೈನರು, ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥದ್ದಾಗಿದೆ. ಬೌದ್ಧರ ಪವಿತ್ರ ಗ್ರಂಥ ಆಗಿದೆ. ತ್ರಿಪಿಟಕಗಳು ಅಂತಕ್ಕಂಥದ್ದು ಬೌದ್ಧರ ಪವಿತ್ರ ಗ್ರಂಥವಾಗಿರ್ತಕ್ಕಂಥದ್ದು. ಇದು ಪಾಳಿ ಭಾಷೆಯಲ್ಲಿ ಇರ್ತಕ್ಕಂಥದ್ದಾಗಿದೆ. ಇದರಲ್ಲಿ 3 ಪೀಠಕಗಳನ್ನು ಕಾಣ್ತೇವೆ. ಅದಕ್ಕಾಗಿ ಇದನ್ನು ತ್ರಿಪಿಟಕಗಳು ಅಂತ ಕರಿತೇವೆ. ಈ 3 ಪೀಠಕಗಳು ಯಾವುವು ಅಂದರೆ, ಒಂದನೇದಾಗಿ ವಿನಯ ಪೀಠಕ, ಎರಡನೆಯದಾಗಿ ಸುತ್ತ ಪೀಠಕ, ಮೂರನೆಯದಾಗಿ ಅಭಿಧಮ್ಮ ಪೀಠಕ ಅಂತಕ್ಕಂಥದ್ದು 3 ಪೀಠಕಗಳನ್ನು ಕಾಣ್ತೇವೆ. ಈ ವಿನಯ ಪೀಠಕ ಅಂತಕ್ಕಂಥದ್ದು ಬೌದ್ಧ ಭಿಕ್ಷುಣಿಯರು ಅನುಸರಿಸಬೇಕಾದಂಥ ನೀತಿ ನಿಯಮಗಳನ್ನು ಒಳಗೊಂಡಿರ್ತಕ್ಕಂಥದ್ದಾಗಿದೆ. ಸುತ್ತ ಪೀಠಕ ಅಂತಕ್ಕಂಥದ್ದು ಬುದ್ಧನ ಜೀವನ ಚರಿತ್ರೆ ಮತ್ತು ಬೋಧನೆಗಳನ್ನು ಒಳಗೊಂಡಿರ್ತಕ್ಕಂಥದ್ದಾಗಿದೆ. ಅಭಿಧಮ್ಮ ಪೀಠಕವು ಬುದ್ಧನ ಪಾರಮಾರ್ಥಿಕ ವಿಚಾರಗಳ ಮತ್ತು ದರ್ಶನ ವಿಜ್ಞಾನವನ್ನು ಒಳಗೊಂಡಿರ್ತಕ್ಕಂಥದ್ದಾಗಿದೆ. ಇದಕ್ಕಾಗಿ ಈ 3 ಪೀಠಕಗಳನ್ನು ಬೌದ್ಧ ಧರ್ಮದ ಪವಿತ್ರ ಗ್ರಂಥ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಜೈನ ಧರ್ಮವನ್ನು ಕರ್ನಾಟಕದಲ್ಲಿ ಪ್ರಚಾರ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ ಬಿಂದುಸಾರ, ಆಪ್ಷನ್ ಸಿ ಅಶೋಕ, ಆಪ್ಷನ್ ಡಿ ಸಂಪರ್ತಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಕರ್ನಾಟಕದಲ್ಲಿ ಪ್ರಚಾರವನ್ನು ಮಾಡ್ತಾನೆ. ಹಾಗಾಗಿ ಈ ಕೀರ್ತಿ ಚಂದ್ರಗುಪ್ತ ಮೌರ್ಯರಿಗೆ ಸಲ್ಲುತ್ತದೆ. ಜೈನ ಧರ್ಮದ ನಿಜವಾದ ಸಂಸ್ಥಾಪಕ ಯಾರು? ಆಪ್ಷನ್ ಎ ಋಷಭನಾಥ, ಆಪ್ಷನ್ ಬಿ ಪಾರ್ಶ್ವನಾಥ, ಆಪ್ಷನ್ ಸಿ ನೇಮಿನಾಥ, ಆಪ್ಷನ್ ಡಿ ವರ್ಧಮಾನ ಮಹಾವೀರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾಗಿದೆ. ವರ್ಧಮಾನ ಮಹಾವೀರರು ಜೈನ ಧರ್ಮದ ನಿಜವಾದ ಸಂಸ್ಥಾಪಕರಾಗುತ್ತಾರೆ. ಇವರು 24ನೇ ತೀರ್ಥಂಕರರಾಗಿ ಕಾಣ್ತಾರೆ. ಅನೇಕಾಂತವಾದವು ಈ ಕೆಳಗಿನ ಯಾವ ತತ್ವಜ್ಞಾನದ ಒಳಸಿದ್ಧಾಂತವಾಗಿದೆ? ಆಪ್ಷನ್ ಎ ಬೌದ್ಧ, ಆಪ್ಷನ್ ಬಿ ಜೈನ, ಆಪ್ಷನ್ ಸಿ ಸಿಖ್, ಆಪ್ಷನ್ ಡಿ
ವೈಷ್ಣವ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗಿದೆ. ಜೈನ ಧರ್ಮದ ತತ್ವಜ್ಞಾನದ ಒಳ ಸಿದ್ಧಾಂತವಾಗಿದೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರವಾಗಿದೆ. ಜೈನ ತತ್ವಶಾಸ್ತ್ರದ ಪ್ರಕಾರ ಈ ವಿಶ್ವವು ಸೃಷ್ಟಿಯಾಗಿರೋದು ಮತ್ತು ನಿರ್ವಹಣೆಗೊಳ್ಳುತ್ತಿರುವುದು ಇದರಿಂದ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಇದಕ್ಕೆ ಆಪ್ಷನ್ಗಳು ಹೀಗಿದ್ದಾವೆ. ಆಪ್ಷನ್ ಎ ವಿಶ್ವವ್ಯಾಪಿ ನಿಯಮ ಅಂದರೆ ಯೂನಿವರ್ಸಲ್ ಲಾ. ಆಪ್ಷನ್ ಬಿ ವಿಶ್ವವ್ಯಾಪಿ ಸತ್ಯ ಯೂನಿವರ್ಸಲ್ ಟ್ರೂತ್. ಆಪ್ಷನ್ ಸಿ ವಿಶ್ವವ್ಯಾಪಿ ನಂಬಿಕೆ ಅಂದರೆ ಯೂನಿವರ್ಸಲ್ ಫೇತ್. ಆಪ್ಷನ್ ಡಿ ವಿಶ್ವವ್ಯಾಪಿ ಆತ್ಮ ಯೂನಿವರ್ಸಲ್ ಸೋಲ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವಿಶ್ವವ್ಯಾಪಿ ನಿಯಮ ಅಂದರೆ ಯೂನಿವರ್ಸಲ್ ಲಾ ಅಂತಕ್ಕಂಥದ್ದು. ಜೈನ ತತ್ವಶಾಸ್ತ್ರದ ಪ್ರಕಾರ ಈ ವಿಶ್ವವು ಆಗಿರೋದು ಮತ್ತು ನಿರ್ವಹಣೆಗೊಳ್ಳುತ್ತಿರುವುದು ಯೂನಿವರ್ಸಲ್ ಲಾ ಮುಖಾಂತರ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರವಾಗಿದೆ. ಭಾರತೀಯ ಇತಿಹಾಸವನ್ನು ಉಲ್ಲೇಖಿಸಿ ಈ ಕೆಳಗಿನ ಪಠ್ಯಕ್ರಮಗಳನ್ನು ಪರಿಗಣಿಸಿ. ಹೇಳಿಕೆ 1 ನೆಟ್ಟಿ ಪ್ರಕರಣ, ಪರಿಶಿಷ್ಟ ಪರ್ವ, ಅವಧಾನಶತಕ. 4 ತ್ರಿಷಷ್ಟಿ ಲಕ್ಷಣ ಪುರಾಣ. ಮೇಲಿನವುಗಳಲ್ಲಿ ಯಾವುದು ಜೈನ ಗ್ರಂಥಗಳು ಅಂತಕ್ಕಂಥದ್ದಾಗಿದೆ. ಆಪ್ಷನ್ ಎ 1 ಮತ್ತು 2, 2 ಮತ್ತು 3. ಆಪ್ಷನ್ ಬಿ 2 ಮತ್ತು 4. ಆಪ್ಷನ್ ಸಿ 1, 3 ಮತ್ತು 4. ಆಪ್ಷನ್ ಡಿ 2, 3 ಮತ್ತು 4 ಅಂತಕ್ಕಂಥದ್ದಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 2 ಮತ್ತು 4 ಅಂದರೆ ಪರಿಶಿಷ್ಟ ಪರ್ವನ್ ಮತ್ತು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತಕ್ಕಂಥವು 2 ಜೈನ ಗ್ರಂಥಗಳಾಗಿವೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗಿದೆ. ಆತ್ಮಗಳು ಕೇವಲ ಪ್ರಾಣಿ ಮತ್ತು ಸಸ್ಯಗಳು ಆಸ್ತಿಯಲ್ಲ, ಬಂಡೆಗಳು, ಹರಿಯುವ ನೀರು ಮತ್ತು ಇತರ ಅನೇಕ ನೈಸರ್ಗಿಕ ವಸ್ತುಗಳು ಇತರ ಧಾರ್ಮಿಕ ಪಂಥಗಳಿಂದ ಜೀವಿಸುವುದಿಲ್ಲ. ಮೇಲಿನ ಹೇಳಿಕೆಯು ಪ್ರಾಚೀನ ಭಾರತದ ಕೆಳಗಿನ ಯಾವ ಧಾರ್ಮಿಕ ಪಂಥದ ಒಂದು ಪ್ರಮುಖ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಇದಕ್ಕೆ ಕೀ ಆನ್ಸರ್ಸ್ ಏನಿದಾವೆ ನೋಡೋಣ. ಆಪ್ಷನ್ ಎ ಬೌದ್ಧ ಧರ್ಮ. ಆಪ್ಷನ್ ಬಿ ಜೈನ ಧರ್ಮ. ಆಪ್ಷನ್ ಸಿ ಶೈವ ಧರ್ಮ. ಆಪ್ಷನ್ ಡಿ ವೈಷ್ಣವ ಧರ್ಮ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿದೆ. ಜೈನ ಧರ್ಮದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಅಂತಕ್ಕಂಥದ್ದು ಸರಿಯಾದ ಇದೆ. ಗೌತಮ ಬುದ್ಧನು ತನ್ನ ಮೊದಲ ಪ್ರವಚನವನ್ನು ಕೆಳಗಿನ ಯಾವ ಪ್ರದೇಶದ ಜಿಂಕೆ ವನದಲ್ಲಿ ಬೋಧಿಸಿದನು ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ಗಳು ಆಪ್ಷನ್ ಎ ಲುಂಬಿನಿ. ಆಪ್ಷನ್ ಬಿ ಸಾರನಾಥ. ಆಪ್ಷನ್ ಸಿ ವಾರಣಾಸಿ. ಆಪ್ಷನ್ ಡಿ ಗಯಾ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಾರನಾಥ ಎಂಬ ಜಿಂಕೆ ವನದಲ್ಲಿ ಗೌತಮ ಬುದ್ಧನು ತನ್ನ ಮೊದಲ ಪ್ರವಚನವನ್ನು ನೀಡ್ತಾನೆ. ಬುದ್ಧನ ಸಮಕಾಲೀನ ಮಗಧದ ದೊರೆ ಯಾರು ಅಂತಕ್ಕಂಥದ್ದು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ. ಆಪ್ಷನ್ ಬಿ ಅಜಾತಶತ್ರು. ಆಪ್ಷನ್ ಸಿ ಬಿಂಬಸಾರ. ಆಪ್ಷನ್ ಡಿ ಮಹಾಪದ್ಮಾನಂದ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬಿಂಬಸಾರ ಅಂತಕ್ಕಂಥವರು ಬುದ್ಧನ ಸಮಕಾಲೀನ ಮೊಗಧದ ದೊರೆಯಾಗಿರ್ತಾರೆ. ಯಾವ ಪಾಲ ಅರಸರ ಬೌದ್ಧರಿಗಾಗಿ ಪ್ರಸಿದ್ಧ ವಿಕ್ರಮಶಿಲಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ ಎ ಮಹಿಪಾಲ. ಆಪ್ಷನ್ ಬಿ ದೇವಪಾಲ. ಆಪ್ಷನ್ ಸಿ ಗೋಪಾಲ. ಆಪ್ಷನ್ ಡಿ ಧರ್ಮಪಾಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಧರ್ಮಪಾಲ ಅಂತಕ್ಕಂಥವರು ಬೌದ್ಧರಿಗಾಗಿ ಪ್ರಸಿದ್ಧ ವಿಕ್ರಮಶಿಲಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸ್ತಾರೆ. ಸುತ್ತ ಪೀಠಕವನ್ನು ಯಾರ ನಾಯಕತ್ವದಲ್ಲಿ ನಿರ್ಧರಿಸಲಾಯಿತು ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ ಎ ಉಪಾಲಿ. ಆಪ್ಷನ್ ಬಿ ಆನಂದ. ಆಪ್ಷನ್ ಸಿ ಅಶ್ವಜಿತ್. ಆಪ್ಷನ್ ಡಿ ಮೊಘಲ್ಲನ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಶ್ವಜಿತ್ ಆಗಿರ್ತಕ್ಕಂಥದ್ದು.
4ನೇ ಬೌದ್ಧ ಮಹಾಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಆಪ್ಷನ್ ಎ ಅಶ್ವಘೋಷ, ಆಪ್ಷನ್ ಬಿ ನಾಗಾರ್ಜುನ, ಆಪ್ಷನ್ ಸಿ ವಸುಮಿತ್ರ. ಮೇಲಿನ ಯಾರೂ ಅಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವಸುಮಿತ್ರ ಅಂತಕ್ಕಂಥವರಾಗಿದ್ದಾರೆ. ಇವರು 4ನೇ ಬೌದ್ಧ ಮಹಾಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಬೌದ್ಧ ಸಮ್ಮೇಳನಗಳು ಒಟ್ಟಾಗಿ 6 ಬೌದ್ಧ ಸಮ್ಮೇಳನಗಳು ನಡೀತವೆ. ಈ 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಸುಮಿತ್ರರು ಅಂತಕ್ಕಂಥವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇವರು ಕುಶಾನರ ದೊರೆ ಕನಿಷ್ಕನ ಆಶ್ರಯದಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ಇದನ್ನು 4ನೇ ಬೌದ್ಧ ಸಮ್ಮೇಳನವನ್ನು ಕುಂಡಲಿ ವನದಲ್ಲಿ ಆಯೋಜಿಸಲಾಗಿರುತ್ತದೆ. ಮೊದಲನೆಯದ್ದು ರಾಜಗೃಹದಲ್ಲಿ ಮಹಾಕಶ್ಯಪನ ಅಧ್ಯಕ್ಷತೆಯಲ್ಲಿ, ಅಂದರೆ ಅಜಾತಶತ್ರುವಿನ ಆಶ್ರಯದಲ್ಲಿ ಇರ್ತಕ್ಕಂಥ ಮಹಾಕಶ್ಯಪ ಅವರ ಅಧ್ಯಕ್ಷತೆಯಲ್ಲಿ ರಾಜಗೃಹದಲ್ಲಿ ಮೊದಲನೆಯ ಬೌದ್ಧ ಸಮ್ಮೇಳನ ನಡೆಯುತ್ತೆ. ಎರಡನೆಯದಾಗಿ ವೈಶಾಲಿಯಲ್ಲಿ ಸಭಾಕಾಮಿ ಅಂತಕ್ಕಂಥವರ ಅಧ್ಯಕ್ಷತೆಯಲ್ಲಿ ಕಾಲಾಶೋಕನ ಮಹಾರಾಜರ ಅಧ್ಯಕ್ಷತೆಯಲ್ಲಿ ಸಭಾಕಾಮಿಯ ಅಧ್ಯಕ್ಷತೆಯಲ್ಲಿ ವೈಶಾಲಿಯಲ್ಲಿ 2ನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ. ಮೂರನೇದಾಗಿ ಪಾಟಲಿಪುತ್ರದಲ್ಲಿ ನಡೆಯುತ್ತೆ. ಅಲ್ಲಿ ಇರ್ತಕ್ಕಂಥ ರಾಜ ಅಶೋಕ ಆಗಿರ್ತಾರೆ. ಅಧ್ಯಕ್ಷತೆಯನ್ನು ವಹಿಸಿದ್ದವರು ಮೊಘಲಿಪುತ್ರ ತಿಸ್ಸಾ ಅಂತಕ್ಕಂಥವರು ಅಧ್ಯಕ್ಷತೆಯನ್ನು ಹೊಂದಿರ್ತಾರೆ. 4ನೇದಾಗಿ ಈ ಬೌದ್ಧ ಸಮ್ಮೇಳನ ಕುಂಡಲಿವನದಲ್ಲಿ ವಸುಮಿತ್ರರ ಅಧ್ಯಕ್ಷತೆಯಲ್ಲಿ ಕನಿಷ್ಕನ ಆಸ್ಥಾನದಲ್ಲಿ ನಡೀತಕ್ಕಂಥದ್ದಾಗಿದೆ. 5ನೇದಾಗಿ ಕನೋಜ್ನಲ್ಲಿ 5ನೇ ಬೌದ್ಧ ಸಮ್ಮೇಳನ ನಡೀತೈತಿ. ಯಾರ ಆಸ್ಥಾನ ಅಂದರೆ ಹರ್ಷವರ್ಧನನ ಆಸ್ಥಾನ. ಅಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದವರು ವುಹೆನ್ ತ್ಸಾಂಗ್ ಅವರು ಆಗಿರ್ತಾರೆ. 6ನೇದಾಗಿ ಅದೇ ಮತ್ತೆ ಕನೋಜ್ನ ಹರ್ಷವರ್ಧನನ ಆಸ್ಥಾನದ ವುಹೆನ್ ತ್ಸಾಂಗ್ನ ಅಧ್ಯಕ್ಷತೆಯಲ್ಲಿ 6ನೆಯ ಬೌದ್ಧ ಸಮ್ಮೇಳನವು ನಡೆಯುತ್ತೆ. ಒಟ್ಟು 6 ಬೌದ್ಧ ಸಮ್ಮೇಳನಗಳು ನಡೀತವೆ. ಬೌದ್ಧ ಮತದ ನಿರ್ವಾಣದ ಕಲ್ಪನೆಯನ್ನು ಕೆಳಗಿನ ಯಾವುದು ಸಮರ್ಥವಾಗಿ ವರ್ಣಿಸುತ್ತದೆ? ಆಪ್ಷನ್ ಎ ಮನೋಕಾಮನೆಯ ಬೆಂಕಿಯನ್ನು ನಿವಾರಿಸುವುದು, ಆಪ್ಷನ್ ಬಿ ಸ್ವಾರ್ಥದ ಸಂಪೂರ್ಣ ನಿರ್ಮೂಲನೆ, ಆಪ್ಷನ್ ಸಿ ಪರಮಾನಂದ ಮತ್ತು ಮಿತಿಮೀರಿದ ಮನೋಸ್ಥಿತಿ, ಆಪ್ಷನ್ ಡಿ ಪರಮಾನಂದ ಮತ್ತು ಸ್ವಾರ್ಥದ ಮನೋಸ್ಥಿತಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ. ಬೌದ್ಧ ಮತದ ನಿರ್ವಾಣದ ಕಲ್ಪನೆಯನ್ನು ಮನೋಕಾಮನೆಯ ಬೆಂಕಿಯನ್ನು ನಿವಾರಿಸುವುದು ಅಂತಕ್ಕಂಥದ್ದು ಸಮರ್ಥವಾಗಿ ವರ್ಣಿಸುತ್ತದೆ. ಮೌರ್ಯರ ಕಾಲದಲ್ಲಿ ಈ ಕೆಳಗಿನ ಯಾರು ಸುದರ್ಶನ ಸರೋವರವನ್ನು ಕಟ್ಟಿದರು ಅಂತಕ್ಕಂಥದ್ದಾಗಿದೆ. ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ ತುಶ್ವಾಸ, ಆಪ್ಷನ್ ಸಿ ಅಶೋಕ, ಆಪ್ಷನ್ ಡಿ ಪುಷ್ಯಗುಪ್ತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಪುಷ್ಯಗುಪ್ತ ಅಂತಕ್ಕಂಥವರು ಸುದರ್ಶನ ಸರೋವರವನ್ನು ಕಟ್ಟಿಸ್ತಾರೆ. ಅಶೋಕನ ಹೆಸರನ್ನು ಪ್ರಥಮ ಬಾರಿಗೆ ಉಲ್ಲೇಖಿಸಿದ ಮಸ್ಕಿ ಶಾಸನವನ್ನು ಓದಿದ ಶಾಸನ ತಜ್ಞ ಯಾರು? ಆಪ್ಷನ್ ಎ BL ರೈಸ್, ಆಪ್ಷನ್ ಬಿ ಸಿ ಬೈಡನ್, ಆಪ್ಷನ್ ಸಿ JF ಫ್ಲಿಟ್, ಆಪ್ಷನ್ ಡಿ ಡಾಕ್ಟರ್ ಶೇಷಾದ್ರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಿ ಬೈಡನ್ ಅಂತಕ್ಕಂಥವರು ಆಗಿದ್ದಾರೆ. ಈ ಶಾಸನದ ಮೂಲಕ ಈ ಕೆಳಗಿನ ಆಡಳಿತಗಾರರಲ್ಲಿ ಯಾರು ತಮ್ಮ ಪ್ರಜೆಗಳಿಗೆ ಉಪದೇಶ ನೀಡಿದರು? ತನ್ನ ಧಾರ್ಮಿಕ ಪಂಥವನ್ನು ಕೊಂಡಾಡುವವನು ಅಥವಾ ತನ್ನ ಪಂಥದ ಮೇಲಿನ ಅತಿಯಾದ ಭಕ್ತಿಯಿಂದ ತನ್ನ ಪಂಥವನ್ನು ವೈಭವೀಕರಿಸುವ ದೃಷ್ಟಿಯಿಂದ ಇತರ ಪಂಥಗಳನ್ನು ದೂಷಿಸುವವನು, ಅವನು ತನ್ನ ಪಂಥವನ್ನೇ ತೀವ್ರವಾಗಿ ಗಾಯಗೊಳಿಸುತ್ತಾನೆ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಯಾರು ನೀಡ್ತಾರೆ ತಮ್ಮ ಪ್ರಜೆಗಳಿಗೆ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಆಗಿದೆ. ಇದಕ್ಕೆ ಆಪ್ಷನ್ ಹೀಗಿದಾವೆ: ಎ ಅಶೋಕ, ಆಪ್ಷನ್ ಬಿ ಸಮುದ್ರಗುಪ್ತ, ಆಪ್ಷನ್ ಸಿ ಹರ್ಷವರ್ಧನ, ಆಪ್ಷನ್ ಡಿ ಕೃಷ್ಣದೇವರಾಯ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಶೋಕ. ಅಶೋಕನು ತನ್ನ ಪ್ರಜೆಗಳಿಗೆ ಈ ಒಂದು ಸ್ಟೇಟ್ಮೆಂಟ್ ಮೂಲಕ ಹೇಳ್ತಾನೆ. ಪ್ರಾಚೀನ ಭಾರತವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1: ಸ್ತೂಪದ
ಪರಿಕಲ್ಪನೆಯು ಬೌದ್ಧ ಮೂಲದ್ದಾಗಿದೆ. ಹೇಳಿಕೆ 2, ಸ್ತೂಪವು ಸಾಮಾನ್ಯವಾಗಿ ಅವಶೇಷಗಳ ಭಂಡಾರವಾಗಿತ್ತು. ಆಪ್ಷನ್ ಹೇಳಿಕೆ 3, ಸ್ತೂಪವು ಸಂಪ್ರದಾಯದಲ್ಲಿ ಮತ ಮತ್ತು ಸ್ಮರಣಾರ್ಥ ರಚನೆಯಾಗಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿದೆ? ಆಪ್ಷನ್ ಎ ಕೇವಲ 1, ಆಪ್ಷನ್ ಬಿ ಕೇವಲ 2, ಆಪ್ಷನ್ ಸಿ 3 ಎಲ್ಲ 3, ಆಪ್ಷನ್ ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 2 ಮಾತ್ರ ಸರಿಯಾಗಿವೆ. ಯಾವುದ್ಯಾವುದು ಅಂದರೆ ಆಪ್ಷನ್ 1 ಹೇಳಿಕೆ 1 ಇದು ಸ್ತೂಪ ಅಂತಕ್ಕಂಥದ್ದು ಬೌದ್ಧರ ಪರಿಕಲ್ಪನೆಯ ಮೂಲವಾಗಿದೆ. ಆಪ್ಷನ್ ಹೇಳಿಕೆ 2 ಸ್ತೂಪವು ಸಾಮಾನ್ಯವಾಗಿ ಅವಶೇಷಗಳ ಭಂಡಾರವಾಗಿತ್ತು ಅಂತಕ್ಕಂಥದ್ದು ಸರಿಯಾಗಿದೆ. ಆಪ್ಷನ್ 3 ತಪ್ಪಾಗಿರ್ತಕ್ಕಂಥದ್ದು. ಇದು ಸಂಪ್ರದಾಯದಲ್ಲಿ ಮತ ಮತ್ತು ಸ್ಮರಣಾರ್ಥಕ ರಚನೆಯಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಇದು ತಪ್ಪಾಗಿರ್ತಕ್ಕಂಥ ಉತ್ತರವಾಗಿದೆ. ಹಾಗಾಗಿ ಈ 2 ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ ಬಿ 2 ಮಾತ್ರ ಸರಿಯಾಗಿರ್ತಕ್ಕಂಥದ್ದಾಗಿದೆ. ಬೌದ್ಧ ಅಂಗುತ್ತರ ನಿಕಾಯ ಎಂಬ ಕೃತಿಯಲ್ಲಿ ಎಷ್ಟು ಮಹಾಜನಪದಗಳು ಕಂಡುಬಂದಿವೆ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ 1 14, ಆಪ್ಷನ್ 2 16, ಆಪ್ಷನ್ 3 15, ಆಪ್ಷನ್ 4 12. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಸರಿಯಾಗಿದೆ. 16 ಮಹಾಜನಪದಗಳನ್ನು ನಾವು ಬೌದ್ಧರ ಅಂಗುತ್ತರ ನಿಕಾಯ ಎಂಬ ಕೃತಿಯಲ್ಲಿ ಕಾಣ್ತೇವೆ. ಈ ಕೆಳಗಿನ ಯಾರು ಗ್ರೀಕ್ ಇತಿಹಾಸಕಾರ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಯಾರ್ಯಾರು ಅಂತ ಆಪ್ಷನಲ್ಲಿ ನೋಡೋಣ. ಎ ಲಿವಿ, ಆಪ್ಷನ್ ಬಿ ಟ್ಯಾಸಿಟಸ್, ಆಪ್ಷನ್ ಸಿ ಕ್ಯಾಟೋ, ಆಪ್ಷನ್ ಡಿ ಹೆರೋಡಾಟಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾಗಿದೆ. ಹೆರೋಡಾಟಸ್ ಅಂತಕ್ಕಂಥವರು ಗ್ರೀಕ್ನ ಇತಿಹಾಸಕಾರರಾಗಿದ್ದಾರೆ. ಪರ್ಷಿಯನ್ನರು ಭಾರತದ ಮೇಲೆ ಆಕ್ರಮಣ ಮಾಡಲು ಅನುವಾದ ಅಂಶ ಯಾವುದು? ಆಪ್ಷನ್ ಎ ಉತ್ತರದ ಜನಪದಗಳು ಪರ್ಷಿಯನ್ನರಿಗೆ ಸಹಾಯ ಮಾಡಿದವು. ಆಪ್ಷನ್ ಬಿ ಗಣರಾಜ್ಯಗಳು ಪ್ರತಿಕ್ರಿಯಿಸಲಿಲ್ಲ. ಆಪ್ಷನ್ ಸಿ ಜನರ ಆಸಕ್ತಿ ತೋರಲಿಲ್ಲ. ಆಪ್ಷನ್ ಡಿ ಜನಪದಗಳು ಮತ್ತು ರಾಜ್ಯಗಳಲ್ಲಿ ಐಕ್ಯಮತವಿರಲಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಪರ್ಷಿಯನ್ನರು ನಮ್ಮ ಭಾರತದ ಮೇಲೆ ಆಕ್ರಮಣ ಮಾಡಲು ಜನಪದಗಳು ಮತ್ತು ರಾಜ್ಯಗಳಲ್ಲಿ ಐಕ್ಯಮತವಿರಲಿಲ್ಲ ಅಂತಕ್ಕಂಥ ಅಂಶ ಇದಕ್ಕೆ ಅನುವಾದವಾಗುತ್ತೆ ಅಂತಕ್ಕಂಥದ್ದಾಗಿದೆ. ಇಷ್ಟು ಇಂದಿನ ತರಗತಿಯಲ್ಲಿ ನಾವು ತಂದಿರತಕ್ಕಂಥ ಪ್ರಶ್ನೋತ್ತರಗಳಾಗಿವೆ. ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಮತ್ತೆ ಬೇರೆ ಟಾಪಿಕ್ಗಳ ಮೇಲೆ ಪ್ರಶ್ನೋತ್ತರಗಳನ್ನು ನೋಡೋಣ. ಧನ್ಯವಾದಗಳು.